ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನುಸರಿಸಲು ಹೋಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಬೆತ್ತಲಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅದಮ್ಪುರ್ ಏರ್ಬೇಸ್ಗೆ ಹೋದ್ರು. ಅಲ್ಲಿರುವಂತಹ ನಮ್ಮ ಸಾಮರ್ಥ್ಯ ಏನು, ನಮ್ಮ ಸೇನೆಯ ಸಾಮರ್ಥ್ಯ ಏನು, ಇರುವಂತಹ ಕ್ಯಾಂಪ್ ಹೇಗಿದೆ, ಏರ್ಬೇಸ್ ಹೇಗಿದೆ ಎಲ್ಲವನ್ನು ತೋರಿಸಿದ್ರು. ಇವತ್ತು ಸಿಯಾಲ್ಕೋಟ್ಗೆ ಪಾಕಿಸ್ತಾನದ ಪ್ರಧಾನಿ ಭೇಟಿ ಕೊಟ್ಟರು. ಮೋದಿ ಅನುಕರಣೆ ಮಾಡಲು ಹೋಗಿ ಇಲ್ಲೇ ಎಡವಟ್ಟು ಮಾಡಿಕೊಂಡ್ರು ಶಹಬಾಜ್ ಶರೀಫ್. ಮೋದಿಯನ್ನ ಅನುಕರಿಸಲಿಕ್ಕೆ ಹೋಗಿ ಹುಲ್ಲು ಮುಚ್ಚಿದ ಟ್ಯಾಂಕ್ಗಳ ಮುಂದೆ ನಿಂತು ಪೋಸ್ ಕೊಟ್ಟರು. ಅಲ್ಲಿ ಯಾವ ಯುದ್ಧ ಟ್ಯಾಂಕರ್ಗಳು ಕಾಣಿಸ್ಲಿಲ್ಲ, ರಡಾರ್ಗಳು ಕಾಣಿಸ್ಲಿಲ್ಲ, ಮತ್ತೊಂದು ಕಾಣಿಸ್ಲಿಲ್ಲ. ಯಾಕೆ ಅಂದರೆ ತೋರಿಸ್ಕೊಳಕ್ಕೆ ಏನಿತ್ತು ನೋಡಿ. ಅಲ್ಲಿ ಹೇಗೆ ಒಂದು ಖಾಲಿ ಮೈದಾನಕ್ಕೆ ಹೋದ್ರು, ಅಲ್ಲಿ ಸೇನಾ ಸಿಬ್ಬಂದಿಗಳನ್ನ ನಿಲ್ಲಿಸ್ಕೊಂಡು ಉದ್ದುದ್ದ ಭಾಷಣ ಹೊಡೆದು ಬಂದ್ರು ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು ಅದಮ್ಪುರ್ ಏರ್ಬೇಸ್ಗೆ ಹೋಗಿದ್ದಕ್ಕೂ ಇವರು ಹೋಗಿ ಸಿಯಾಲ್ಕೋಟ್ನಲ್ಲಿ ನಿಂತಿರೋದಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಅಂತ. ಸಿಯಾಲ್ಕೋಟ್ ಏರ್ಬೇಸ್ ಮೇಲೂ ಕೂಡ ನಮ್ಮ ಭಾರತೀಯ ಸೇನೆ ಅಟ್ಯಾಕ್ ಮಾಡಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಎರಡು ಚಿತ್ರಣಗಳು ಎಷ್ಟು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಒಂದು ಅಸಲಿ, ಇನ್ನೊಂದು ನಕಲಿ. ಎಷ್ಟು ನೀಟಾಗಿ ಅವರ ಬಣ್ಣವನ್ನು ಅವರೇ ಬಯಲು ಮಾಡ್ಕೊಂಡ್ಬಿಟ್ರು. ದಿವ್ಯಾ, ಮುಖ್ಯವಾಗಿ ಪ್ರಧಾನಿಗಳು ಎರಡು ವಿಚಾರವನ್ನ ಕ್ಲಾರಿಫೈ ಮಾಡೋದಕ್ಕೆ, ಎರಡು ವಿಚಾರದ ಸ್ಪಷ್ಟ ಸಂದೇಶವನ್ನ ಕಳಿಸೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದಮ್ಪುರ್ಗೆ ಭೇಟಿಯನ್ನು ನೀಡ್ತಾರೆ. ಭೇಟಿಯನ್ನು ನೀಡಿ ವಾಯುಸೇನೆಯ ಸಿಬ್ಬಂದಿಗಳೇನಿರ್ತಾರೆ ಅವರಿಗೆ ಬೆಂಬಲವನ್ನು ಕೊಟ್ಟು ಅವರನ್ನು ಮತ್ತಷ್ಟು ಉತ್ತೇಜನಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಮೊದಲ ವಿಚಾರ ಭಾರತೀಯ ವಾಯುಸೇನೆಯ ಸಿಬ್ಬಂದಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥದ್ದು. ಎರಡನೇ ವಿಚಾರ, ಪಾಕಿಸ್ತಾನ ಹೇಳ್ಕೊಳ್ತಾ ಇತ್ತು ಭಾರತದ ಏರ್ ಬೇಸ್ಗಳೇನಿದೆ ಅದನ್ನು ನಾವು ಧ್ವಂಸ ಮಾಡಿದ್ದೇವೆ ಎನ್ನುವಂಥ ಒಂದಷ್ಟು ಸುಳ್ಳನ್ನು, ಕಥೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಿತ್ತು. ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿಯೂ ಕೂಡ ಪ್ರಧಾನಿಗಳು ಅದಮ್ಪುರ್ನಲ್ಲಿ ಹೋಗಿ ಕಂಪ್ಲೀಟ್ ಆಗಿ ಆ ಹಿಂಭಾಗದಲ್ಲಿ ನಿಂತಿದ್ದಂಥ ಸುದರ್ಶನ್ 400 ಏನಿದೆ ಅದರ ಮುಂಭಾಗದಲ್ಲಿ, ಜೊತೆಗೆ ಆ ಒಂದಷ್ಟು ಫೈಟರ್ ಜೆಟ್ಗಳ ಮುಂಭಾಗದಲ್ಲೂ ಕೂಡ ನಿಂತ್ಕೊಂಡು ಫೋಟೋ ತೆಗೆಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಇದನ್ನ ಕಾಪಿ ಮಾಡುವಂತ ನಿಟ್ಟಿನಲ್ಲಿ ಪಾಕಿಸ್ತಾನದ ಪ್ರಧಾನಿ ಕೂಡ ಅಂಥದ್ದೇ ಹೆಜ್ಜೆಯನ್ನ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೋಗಿ ತಮಾಷೆಗೆ ಸಿಲುಕಿರುವಂಥದ್ದು. ಸಿಯಾಲ್ಕೋಟ್ ಏನಿದೆ ಅದನ್ನ ಭಾರತದ ವಾಯುಸೇನೆ ಆ ಪ್ರದೇಶವನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಿದೆ ಅನ್ನುವಂತಹ ಚಿತ್ರಣ, ಜೊತೆಗೆ ಅದರ ಸ್ಪಷ್ಟತೆ ಎಲ್ಲರಿಗೂ ಕೂಡ, ಇಡೀ ಭಾರತಕ್ಕೆ ಮಾತ್ರ ಅಲ್ಲ ಆ ದೇಶದ ಜನರಿಗೂ ಕೂಡ ಗೊತ್ತಿತ್ತು. ಬಟ್ ಆದ್ರೆ ಆ ಪ್ರದೇಶದಲ್ಲಿ ನಿಂತು ತಾನೂ ಕೂಡ ಮೋದಿ ಅವರ ರೀತಿಯಲ್ಲೇ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಬೇಕು, ಜೊತೆಗೆ ಇಲ್ಲಿ ಏನೂ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಬಿಂಬಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಮಾತುಕತೆಗಳನ್ನು ಆಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಸಿಯಾಲ್ಕೋಟ್ಗೆ ಹೋಗಿದ್ದಾರೆ. ಅಲ್ಲಿ ಮಾತನಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಬಟ್ ಆದ್ರೆ ಅವರ ಹಿಂದೆ ಇದ್ದಂಥ ಒಂದಷ್ಟು ಚಿತ್ರಗಳೇನಿದ್ವು ಅವು ಅಲ್ಲಿನ ನೈಜತೆ ಏನಾಗಿದೆ ಎನ್ನುವಂತಹ ಸ್ಪಷ್ಟತೆಯನ್ನು ತೆರೆದಿಟ್ಟಿದೆ. ಸೊ ಅಲ್ಲಿಗೆ ಭಾರತದ ಪ್ರಧಾನಿಗಳನ್ನ, ಭಾರತವನ್ನ ಕಾಪಿ ಮಾಡೋದಕ್ಕೆ ಹೋದಂತಹ ಪಾಕ್ನ ಪ್ರಧಾನಿ ಇವತ್ತು ತಮಾಷೆಗೀಡಾಗ್ತಾ ಇದ್ದಾರೆ. ಘಟನೆ ಯಾವಾಗ ಭಾರತ ಅವರ ವಿರುದ್ಧ ಕದನ ವಿರಾಮಕ್ಕೂ ಮುನ್ನ ಮಾಡಿದಂಥ ಒಂದಷ್ಟು ದಾಳಿಯಲ್ಲೂ ಕೂಡ ಅದರ ಸತ್ಯತೆ ಏನಾಗಿದೆ, ಆ ಭಾಗದಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನುವಂಥ ವಿಚಾರಗಳು ಗೊತ್ತಿತ್ತು. ಅದಾದ ಬಳಿಕ ನಮ್ಮಲ್ಲಿ ಏನೂ ಆಗೇ ಇಲ್ಲ ಅನ್ನುವಂಥ ವಿಚಾರವನ್ನ ಪ್ರಪಂಚದ ಮುಂದೆ ಪದೇ ಪದೇ ತೆರೆದಿಡುವಂಥ ಸಂದರ್ಭದಲ್ಲೂ ಕೂಡ ಪಾಕ್ನ ಪ್ರಧಾನಿ ತಮಾಷೆಗೆ ಸಿಲುಕಿದ್ರು. ಈಗ ಮತ್ತೆ ಅಂತಹದ್ದೇ ಕೆಲಸವನ್ನ ಮಾಡೋದಿಕ್ಕೆ ಹೋಗಿ ಅದೇ ತಪ್ಪನ್ನ ಮಾಡಿದರೆ ಮತ್ತೆ ಪ್ರಪಂಚದ ಮುಂದೆ ಬೆತ್ತಲಾಗುವಂತಹ ಕೆಲಸವನ್ನ ತಾವಾಗಿಯೇ ಮಾಡ್ಕೊಂಡಿದ್ದಾರೆ. ದಿವ್ಯಾ, ರೈಟ್ ರಾಘು, ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀವಿ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಅದಮ್ಪುರ್ ಏರ್ಬೇಸ್ಗೆ ಹೋದ ಕಾರಣ ಹಲವಾರಿತ್ತು. ಇದಕ್ಕೆ ಜಗತ್ತಿಗೆ ಒಂದು ಮೆಸೇಜನ್ನು ಕೊಡಬೇಕಿತ್ತು. ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿತ್ತಲ್ಲ, ಅದರ ವಿಷಯವಾಗಿ ಏನಾಗಿದೆ, ವಾಸ್ತವ ಏನು ಅನ್ನೋದನ್ನು ತೋರಿಸ್ಬೇಕಿತ್ತು. ಆ ವಾಸ್ತವವನ್ನು ತೋರಿಸುವಲ್ಲಿ ಭಾರತ ಯಶಸ್ವಿ ಕೂಡ ಆಗಿತ್ತು. ಆದರೆ ಇದನ್ನೇ ಸೇಮ್ ಕಾಪಿ ಮಾಡ್ಲಿಕ್ಕೆ ಹೋಗಿ ಪಾಕಿಸ್ತಾನ ಇವತ್ತು ಮುಜುಗರಕ್ಕೀಡಾಗಿದೆ. ಅಲ್ಲಿಯೂ ಟ್ಯಾಂಕರ್ಗಳ ಮೇಲೆ, ಯುದ್ಧ ಟ್ಯಾಂಕರ್ಗಳ ಮೇಲೆ ಹುಲ್ಲನ್ನು ಯಾಕೆ ಹಾಸಿದ್ದಾರೆ, ಏನನ್ನ ಮರೆಮಾಚಲಿಕ್ಕಾಗಿ ಇದನ್ನ ಮಾಡಲಾಗಿದೆ? ಅರ್ಥ ಏನು? ಸಿಯಾಲ್ಕೋಟ್ ಮೇಲೆ ಭಾರತ ಏನು ದಾಳಿ ನಡೆಸಿತ್ತು, ಆ ದಾಳಿಯಲ್ಲಿ ಹಲವಾರು ಡ್ಯಾಮೇಜ್ಗಳಾಗಿದೆ. ಆ ಡ್ಯಾಮೇಜನ್ನು ಈ ಹುಲ್ಲನ್ನು ಹಾಕೋ ಮೂಲಕವಾಗಿ ಸಮಾಧಿ ಮಾಡಿದ್ದಾರೆ.